ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಹುಬ್ಬಳ್ಳಿ MJR ಕಿಚನ್ಗೆ ಸ್ವಾಗತ. ನಾವಿವತ್ತು ಬೂದುಗುಂಬಳಕಾಯಿ ಜ್ಯೂಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಈ ಬೂದುಗುಂಬಳಕಾಯಿ ಜ್ಯೂಸ್ನಲ್ಲಿ ಬರೀ ನಾವು ಆ ಕುಂಬಳಕಾಯಿನಷ್ಟೇ ಯೂಸ್ ಮಾಡಿಲ್ಲ, ನಾವು ದಿನನಿತ್ಯ ಅಡುಗೆ ಪದಾರ್ಥದೊಳಗೆ ಸಾಕಷ್ಟು ವಸ್ತುಗಳೊಳಗೆ ಔಷಧಿ ಗುಣ ಅದಾವೆ. ಆ ವಸ್ತುಗಳನ್ನು ಕೂಡ ನಾವು ಇದರೊಳಗೆ ಬಳಸ್ಕೊಂಡು ಒಂದು ಹೆಲ್ದಿ ಆದಂಥ ಜ್ಯೂಸ್ನ ರೆಡಿ ಮಾಡೀವಿ. ಹಾಗಂದ್ರೆ ಇದನ್ನು ಯಾವ ರೀತಿ ಮಾಡೋದಂತ ಈಗ ನೋಡೋಣ ಬರ್ರಿ. ಬೂದುಗುಂಬಳಕಾಯಿ ಜ್ಯೂಸ್ ಮಾಡೋಕೆ ಫಸ್ಟಿಗೆ ಒಂದು ಬೌಲ್ನಷ್ಟು ಬೂದುಗುಂಬಳಕಾಯಿ ಪೀಸ್ ತೊಗೊಂಡ್ವಿ. ಅಂದರೆ ಒಂದು ಸಣ್ಣ ಪೀಸ್ ತೊಗೊಂಡು ಮ್ಯಾಗಿನ ಸಿಪ್ಪಿನೆಲ್ಲ ತೆಗೆದು ಈ ರೀತಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡ್ವಿ. ಈಗ ಫಸ್ಟು ಮಿಕ್ಸಿ ಜಾರಿಗೆ ಬೂದುಗುಂಬಳಕಾಯಿನ ಹಾಕ್ಕೊಂಡ್ವಿ. ನೆಕ್ಸ್ಟ್ ಇದಕ್ಕೆ ಒಂದು ಸಣ್ಣದು ಬೆಟ್ಟದ ನೆಲ್ಲಿಕಾಯಿ ತೊಗೊಂಡ್ವಿ, ಬೀಜ ತೆಗೆದು ಅದನ್ನು ಕೂಡ ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡ್ಕೊಂಡಿವಿ. ಇದನ್ನು ಹಾಕ್ಕೊಳ್ಳೋಣ ಇದಕ್ಕೆ. ಆಮೇಲೆ ಒಂದು ಇಂಚಿನಷ್ಟು ಅರಿಶಿಣದ ಬೇರು ತೊಗೊಂಡಿವಿ. ಇದು ಆಪ್ಷನಲ್, ಸಿಕ್ಕರೆ ನಿಮಗಿದ್ರೆ ಮನೆಯೊಳಗೆ ಅರಿಶಿಣದ ಬೇರು ಹಾಕೋಬೋದು, ಇಲ್ಲಾಂದರೆ ಇದನ್ನ ಸ್ಕಿಪ್ ಮಾಡ್ಕೋಬೋದು ನೀವು. ಆಮೇಲೆ ಒಂದು ಇಂಚಿನಷ್ಟು ಹಸಿ ಶುಂಠಿ, ಆಮೇಲೆ ಒಂದು ಎಳೆಯಷ್ಟು ಕರಿಬೇವು. ಈ ಬೂದುಗುಂಬಳಕಾಯಿ ಒಳಗೆ ನೀರಿನ ಅಂಶ ಇರೋದ್ರಿಂದ ಫಸ್ಟಿಗೆ ಇದನ್ನು ನೀರು ಹಾಕ್ಲಾರ್ದ ಹಂಗೆ ಒಂದು ಸುತ್ತ ಹಾಕೋಣ, ಅಂದರೆ ಪೂರ್ತಿ ಸಣ್ಣಾಗಿ ಬರ್ತದೆ ಇದು. ಆಮೇಲೆ ಇದಕ್ಕೆ ಒಂದು ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ರುಬ್ಕೋಬೇಕು, ಪೂರ್ತಿ ಸಣ್ಣಾಗೋಂಗೆ ರುಬ್ಕೋಬೇಕು. ಈ ರೀತಿ ಪೂರ್ತಿ ಸಣ್ಣಾಗಿ ರುಬ್ಕೊಂಡ್ಮೇಲೆ ಸೋಸ್ಕೋಬೇಕು ಇದನ್ನು. ಈ ರೀತಿ ಅದು ಚರಟ ಎಲ್ಲ ಬರೋವಂಗೆ ಚೆನ್ನಾಗಿ ಹಿಂಡಿ ತಗೋಬೇಕು ಇದನ್ನು. ನಾರ್ಮಲಿ ಬೂದುಗುಂಬಳಕಾಯಿ ಜ್ಯೂಸ್ ಅಂದ್ರೆ ಬೂದಿ ಕಲರ್ನಾಗ ಬಂದಿರ್ತದೆ, ಒಂಥರ ಆ್ಯಶ್ ಕಲರ್ನಾಗ ಆಗ್ತೈತಿ. ನಾವಿಲ್ಲಿ ಹಸಿ ಅರಿಶಿಣ ಬೇರನ್ನ ಯೂಸ್ ಮಾಡಿವಿ, ಆಮೇಲೆ ನೆಲ್ಲಿಕಾಯಿನೆಲ್ಲ ಯೂಸ್ ಮಾಡಿವಿ, ಅದಕ್ಕೆ ಸ್ವಲ್ಪ ಕಲರ್ ನಿಮ್ಗೆ ಲೈಟ್ ಗ್ರೀನಿಶ್ ಆಗಿ ಬರ್ತದೆ. ಆಮೇಲೆ ಕರಿಬೇವು ಸೊಪ್ಪೆಲ್ಲ ಹಾಕಿಬಿಟ್ಟು ಈ ರೀತಿ ಪೂರ್ತಿಯಾಗಿ ಎಲ್ಲ ಹಿಂಡಿ ತೆಗೆದ್ಮೇಲೆ ಒಂದು 2 ಗ್ಲಾಸ್ನಷ್ಟು ಜ್ಯೂಸು ಬರ್ತದೆ ನಮಗೆ. ಒಂದು ಹೋಳು ನೀವು ಕುಂಬಳಕಾಯಿ ತೊಗೊಂಡ್ರಿಂದ ಒಂದು 2 ಗ್ಲಾಸ್ನಷ್ಟು ಜ್ಯೂಸ್ ಮಾಡ್ಕೋಬೋದು. ನೀರು ನೋಡಿಕೊಂಡು ಭಾಳ ತೆಳ್ಳಗೆ ಮಾಡ್ಕೋಬಾರ್ದು, ಅದ್ರದ್ದು ಸತ್ವ ಎಲ್ಲ ಹೋಗ್ಬಿಡ್ತೈತಿ. ಈ ರೀತಿಯಾಗಿ ಮಾಡ್ಕೋಬೇಕು. ಇದಕ್ಕೆ ನಾವು ರುಚಿಗೆ ಬ್ಲ್ಯಾಕ್ ಸಾಲ್ಟ್ ಯೂಸ್ ಮಾಡ್ಕೊಳಕತ್ತೀವಿ. ಆಮೇಲೆ ಇದು ಬೂದುಗುಂಬಳಕಾಯಿ ಜ್ಯೂಸಿಗೆ ಮೇನ್ ಇಂಗ್ರೀಡಿಯೆಂಟ್ ಬೂದುಗುಂಬಳಕಾಯಿ. ಅದಕ್ಕೆ ನಿಮಗೆ ಏನೇನು ಬೇಕಲ್ಲ ಅದನ್ನು ನೀವು ಸಪ್ರೇಟಾಗಿ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾವು ಇಲ್ಲಿ ಹುಳಿಗೆ ಬಂದಂಥ ಬೆಟ್ಟದ ನೆಲ್ಲಿಕಾಯಿನ ಹಾಕ್ಕೊಂಡಿವಿ. ನೀವು ಅದಿಲ್ಲ ಅಂದರೆ ನಿಂಬೆಹಣ್ಣು ಯೂಸ್ ಮಾಡ್ಕೋಬೋದು, ಪುದೀನ ಯೂಸ್ ಮಾಡ್ಕೋಬೋದು. ಮೇನ್ ಬೂದುಗುಂಬಳಕಾಯಿನ ತೊಗೊಂಡು ಅದಕ್ಕೆ ನಿಮಗೆ ಮನೆಯೊಳಗೆ ಏನು ಇರ್ತಾವಲ್ಲ ಆ ಐಟಮ್ನ ಹಾಕ್ಕೊಂಡು ನೀವು ಜ್ಯೂಸನ್ನ ಮಾಡ್ಕೋಬೋದು. ಅಥವಾ ಪ್ಲೇಟ್ ಆರೋಗ್ಯಕರವಾದಂಥ ಬೂದುಗುಂಬಳಕಾಯಿ ಜ್ಯೂಸು ರೆಡಿ ಆಗೈತಿ. ಇಲ್ಲಿ ನಾವು ಈ ಜ್ಯೂಸ್ನಾಗ ಬರೀ ಬೂದುಗುಂಬಳಕಾಯಿ ಅಷ್ಟೇ ಯೂಸ್ ಮಾಡಿಲ್ಲ, ನೆಲ್ಲಿಕಾಯಿ, ಹಸಿ ಶುಂಠಿ, ಆಮೇಲೆ ಹಸಿ ಅರಿಶಿಣದ ಬೇರು, ಕರಿಬೇವಿನೆಲ್ಲ ಯೂಸ್ ಮಾಡಿದ್ರಿಂದ ಈ ಜ್ಯೂಸಿಂದ ಆಗುವಂಥ ಉಪಯೋಗನ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಪಡ್ಕೋಬೋದು. ಈ ಬೆಟ್ಟದ ನೆಲ್ಲಿಕಾಯಿ ಮತ್ತು ಇದನ್ನೆಲ್ಲ ಅರಿಶಿಣ ಬೇರು, ಹಸಿ ಶುಂಠಿ ಹಾಕೋದ್ರಿಂದ ನಮ್ಮಲ್ಲಿ ಎಸಿಡಿಟಿ ಅಥವಾ ಪಿತ್ತ ಇದ್ರೆ ಅದು ಕೂಡ ಕಡಿಮೆ ಆಕತಿ. ಮೇನ್ ಇದು ಬೂದುಗುಂಬಳಕಾಯಿ ವೆಯ್ಟ್ ರಿಡ್ಯೂಸಿಗೆ ನಾವು ಯೂಸ್ ಮಾಡ್ತೀವಿ. ಆಮೇಲೆ ಇದರ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮ ಸ್ಕಿನ್ನಿಗೆ ಗ್ಲೋ ಕೂಡ ಕೊಡ್ತೈತಿ. ಆಮೇಲೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಒಂದು ಜ್ಯೂಸನ್ನ ಕುಡಿಯೋದ್ರಿಂದ ಫುಲ್ ಡೇ ನಾವು ಫ್ರೆಶ್ ಆಗಿ ಇರ್ಬೋದು.